ನಿಲ್ಲಿ. ನೀವು ಪ್ರತಿ ತಿಂಗಳು ಯೂಸ್ ಮಾಡೋ ಸ್ಯಾನಿಟರಿ ಪ್ಯಾಡ್ ನಿಮ್ಮ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿಯಾಗಿರ್ಬೋದು ಅಂತೇನಾದ್ರೂ ಯೋಚನೆ ಮಾಡಿದೀರಾ? ವರ್ಲ್ಡ್ ಅಲ್ಲೇ ಕೋಟ್ಯಾಂತರ ಮಹಿಳೆಯರು ಪ್ರತಿ ದಿನ ಸ್ಯಾನಿಟರಿ ಪ್ಯಾಡ್ ಗಳನ್ನ ಬಳಸ್ತಾರೆ. ಆದ್ರೆ ಕೆಲವು ನ್ಯೂಸ್ ಪ್ರಕಾರ ಸ್ವಲ್ಪನೇ ಕೆಮಿಕಲ್ಸ್ ಕಂಡು ಬರ್ತಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋ ಎಷ್ಟೋ ರೀತಿ ಸ್ಯಾನಿಟರಿ ಪ್ಯಾಡ್ ಗಳ ಬಗ್ಗೆ ಒಂದು ಆಶ್ಚರ್ಯಕರ ವಿಷಯ ಚರ್ಚೆ ಆಗಿದೆ. ನೀಟಾಗಿ ಕೇಳಿ. 2022ರಲ್ಲಿ ನವೆಂಬರ್ ಅಲ್ಲಿ ಡೆಲ್ಲಿಲಿ ಒಂದು NGO ಇಂಡಿಯಾದಲ್ಲಿ ಫೇಮಸ್ ಆಗಿರೋ 10 ಸ್ಯಾನಿಟರಿ ಪ್ಯಾಡ್ ಬ್ರ್ಯಾಂಡ್ ಗಳನ್ನ ಮೇಲೆ ಸ್ಟಡಿ ಮಾಡ್ತಾರೆ. ಅದ್ರಲ್ಲಿ ಕೆಲವು ಪ್ಯಾಡ್ ಗಳಲ್ಲಿ VOCs ಅಂದ್ರೆ ವೊಲಾಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತೆ ಥ್ಯಾಲೇಟ್ಸ್ ಎಂಬ 2 ಕೆಮಿಕಲ್ ಅಂಶಗಳು ಕಂಡುಬರುತ್ತೆ. ಆದ್ರೆ ಈ ಕೆಮಿಕಲ್ಸ್ ಏನ್ ಮಾಡುತ್ತೆ ಅಂದ್ರೆ ಕೆಲವು ಸ್ಟಡಿ ಪ್ರಕಾರ ಇದು ಕಾಲ ಕಳೆದಂತೆ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗಿದೆ. ಇದ್ರ ಮಧ್ಯ ಸೌತ್ ಕೊರಿಯಾದಲ್ಲಿ ಎಷ್ಟೋ ಸಾವಿರಾರು ಮಹಿಳೆಯರು ರೀಪ್ರೊಡಕ್ಟಿವ್ ಹೆಲ್ತ್ ಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಕೆಲವು ರಿಸರ್ಚ್ ಮಾಡಿದಾಗ ಅದರಲ್ಲಿ ಹಲವಾರು ಒಂದೇ ಕಂಪನಿಯ ಸ್ಯಾನಿಟರಿ ಪ್ಯಾಡ್ ನ ಬಳಸ್ತಾ ಇದ್ರು ಎಂದು ಗೊತ್ತಾಗುತ್ತೆ. ಅದಾದ್ಮೇಲೆ ಮತ್ತೆ ಕೆಲವು ರಿಸರ್ಚ್ ಮಾಡಿದಾಗ ಅದರಲ್ಲಿ ಕೆಮಿಕಲ್ಸ್ ಅಂಶಗಳು ಇದ್ವು ಎಂಬ ಮಾಹಿತಿ ಕೂಡ ಹೊರಬರುತ್ತೆ. ಅದರಲ್ಲಿ VOCs ಆಗ್ಲೇ ಹೇಳ್ದಾಗೆ VOCs ಅಂದ್ರೆ ವೊಲಾಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತೆ ಥ್ಯಾಲೇಟ್ಸ್ ಗಳು ಪ್ಯಾಡ್ ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಂಶಗಳೆಂದು ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನಂದ್ರೆ ಕೆಲವರು ಹೇಳಿರುವಂತೆ ಈ ವಿಷಕಾರಿ ಕೆಮಿಕಲ್ಸ್ ಒಂದ್ಸರಿ ತಿನ್ನೋದ್ಕಿನ್ನ ದೇಹದ ಅಂದ್ರೆ ವೆಜೈನಲ್ ಕಾಂಟ್ಯಾಕ್ಟ್ ಆದ್ರೆ ಹೆಚ್ಚು ಅಪಾಯಕಾರಿ ಎಂದು ಹೇಳಿದ್ದಾರೆ. ಇದಕ್ಕೆ ಸಂಬಂಧಿಸಿದಾಗೆ 1999ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ನಡೆದಿತ್ತು ಎಂದು ಹೇಳ್ತಾರೆ. ಅದರಲ್ಲಿ ಮಹಿಳೆಯರ 2 ಗುಂಪುಗಳನ್ನ ತಗೊಂಡು ಈಕ್ವಲ್ ಕ್ವಾಂಟಿಟಿಲಿ ಈಸ್ಟ್ರೋಜನ್ ಇದೊಂದು ಹಾರ್ಮೋನ್ ಅನ್ನ ಕೊಡ್ತಾರೆ. ಒಂದು ಗುಂಪಿಗೆ ಬಾಯಿಂದ ಅಂದ್ರೆ ಓರಲಿ ತಿನ್ನಕ್ಕೆ ಕೊಡ್ತಾರೆ, ಮತ್ತೊಂದು ಗುಂಪಿಗೆ ಥ್ರೂ ಆದ್ರೆ ಇದು 2ರಲ್ಲಿ ನಂಬಕ್ಕಾಗಲ್ಲ. ವೆಜೈನಾ ಇಂದ ಕೊಟ್ಟಿದ್ದ ಡೋಸ್ ಪಡೆದ ಮಹಿಳೆಯರ ಬ್ಲಡ್ ಅಲ್ಲಿ 10 ಟೈಮ್ಸ್ ಈಸ್ಟ್ರೋಜನ್ ಇರುತ್ತೆ. ಕಂಪೇರ್ ಟು ಓರಲಿ ತಗೊಂಡಿದ್ ಮಹಿಳೆಯರಿಗಿಂತ ಇದ್ರಿಂದ ಅರ್ಥ ಆಗಿದ್ ಏನಂದ್ರೆ ಎಷ್ಟು ಸೆನ್ಸಿಟಿವ್ ಆಗಿದ್ದು ದೇಹದ ಬೇರೆ ಚರ್ಮಗಳಿಗಿಂತ ಜಾಸ್ತಿ ಪರ್ಮಿಯಬಲ್ ಆಗಿರುತ್ತೆ. ಸೊ ಇದಕ್ಕೆ ಡಾಕ್ಟರ್ಸ್ ಏನ್ ಹೇಳಿದ್ದಾರೆ ಅಂದ್ರೆ ಯಾವುದೇ ರೀತಿ ಕೆಮಿಕಲ್ಸ್ ಟಚ್ ಆದ್ರೆ ತುಂಬಾ ಡೇಂಜರಸ್ ಅಂತ ಹೇಳಿದ್ದಾರೆ. ಈಗ ಪ್ರಶ್ನೆ ನಿಜಕ್ಕೂ ಭಾರತದ ಅರ್ಧ ಜನಸಂಖ್ಯೆ ಆರೋಗ್ಯದ ವಿಚಾರ. ಆದ್ರೆ ಇತರ ವಿಷಯಗಳಲ್ಲಿ ಈಗ ಪ್ರಶ್ನೆ ನಿಜಕ್ಕೂ ಭಾರತದ ಅರ್ಧ ಜನಸಂಖ್ಯೆಯ ಆರೋಗ್ಯದ ವಿಚಾರ. ಆದ್ರೆ ಇತರ ವಿಷಯಗಳಲ್ಲಿ ಅಷ್ಟೊಂದು ಕೇರ್ಲೆಸ್ ಯಾಕೆ? ನೋಡಿ, ಒಂದ್ ಸಣ್ಣ ಎಕ್ಸಾಂಪಲ್ ಇಂದ ಹೇಳ್ತೀನಿ. ಇಂಡಿಯಾದಲ್ಲಿ ಸ್ಯಾನಿಟರಿ ಪ್ಯಾಡ್ ಗಳ ಒಳಗಿನ ಕೆಮಿಕಲ್ಸ್ ಬಗ್ಗೆ ತುಂಬಾ ಕಠಿಣ ನಿಯಮಗಳು ಸ್ಪಷ್ಟವಾಗಿ ಇಲ್ಲ ಎಂದು ಕೆಲವರು ಹೇಳ್ತಾ ಇದ್ರು. ಅದಕ್ಕೆ ಪ್ಯಾಕೆಟ್ಸ್ ನೋಡಿದ್ರೆ ಅದರಲ್ಲಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಲೀಸ್ಟ್ ಸಾಮಾನ್ಯವಾಗಿ ಇರಲ್ಲ. ಯಾಕಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಮೆಡಿಕಲ್ ಪ್ರಾಡಕ್ಟ್ ಗೆ ಇನ್ಕ್ಲೂಡ್ ಆಗಿರುತ್ತೆ. ಅದರಿಂದ ಇದ್ರ ಬಗ್ಗೆ ಜನರಿಗೆ ಪ್ಯಾಡ್ ಒಳಗೆ ಏನ್ ಇದೆ ಎಂಬುದೇ ಸರಿಯಾಗಿ ಗೊತ್ತಿರಲ್ಲ. ಆದ್ರೆ ಪ್ಯಾಡ್ಸ್ ಬರೋಕು ಮೊದಲು ನೀವು ನಂಬಲ್ಲ, ನಮ್ಮ ಪೂರ್ವಜರು ಪ್ಯಾಡ್ಸ್ ಬದಲಿಗೆ ಮಣ್ಣು, ಬೂದಿ, ಸಣ್ಣ ಹಸಿರು ಸಸ್ಯ ಇದೆಲ್ಲ ಬಳಸ್ತಾ ಇದ್ರು. ಇದಾದ್ಮೇಲೆ ಬೇರೆ ಬೇರೆ ರೀತಿ ಪ್ಯಾಡ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗಿಂದ ಅಂದ್ರೆ ವರ್ಲ್ಡ್ ವಾರ್ 2 ಟೈಮ್ ಅಲ್ಲಿ ಕೆಲವು ನರ್ಸ್ ಗಳು ಕಂಡು ಹಿಡಿದ್ರು ಅಂತ ಕೂಡ ಹೇಳ್ತಾರೆ. ಆ ಟೈಮ್ ಅಲ್ಲಿ ಗಾಯ ಆಗಿರೋ ಎಷ್ಟೋ ಸೈನಿಕರಿಗೆ ಚಿಕಿತ್ಸೆ ಕೊಡಕ್ಕೆ ಸೆಲ್ಯುಲೋಸ್ ಕಾಟನ್ ಇದನ್ನ ಯೂಸ್ ಮಾಡ್ತಾ ಇದ್ರು. ಯಾಕಂದ್ರೆ ಇದು ಬೇಗ ಅಬ್ಸಾರ್ಬ್ ಆಗ್ತಾ ಇತ್ತು. ಇದನ್ನ ಯೂಸ್ ಮಾಡ್ಕೊಂಡು ಕೆಲವು ನರ್ಸ್ ಗಳು ಐಡಿಯಾ ಯೂಸ್ ಮಾಡಿ ಪ್ಯಾಡ್ ನ ಮಾಡ್ತಾರೆ. ನಂತರ 1970ರ ನಂತರ ಸ್ಟಿಕಿ ಪ್ಯಾಡ್ಸ್ ನ ಕಂಡಿಡಿದ್ರು. ಆದ್ರೆ ಮತ್ತೆ ನಮ್ ವಿಷಯಕ್ಕೆ ಬಂದ್ರೆ ಇಂದಿಗೂ ಇಂಡಿಯನ್ ಸೊಸೈಟಿಯಲ್ಲಿ ಪೀರಿಯಡ್ಸ್ ನ ಒಂದು ನ್ಯಾರೋ ಮೈಂಡೆಡ್ ಆಗಿ ನೋಡ್ತಾರೆ. ಆದ್ರೆ ಇದು ಕಂಪ್ಲೀಟ್ ಆಗಿ ನಿಜ ಅಲ್ಲ. ಕೆಲವು ಇಂಡಿಯನ್ ಕಲ್ಚರ್ ಅಲ್ಲಿ ಪೀರಿಯಡ್ಸ್ ನ ಗೌರವದಿಂದ ಮತ್ತು ಆಚರಣೆಯ ರೀತಿಯಲ್ಲಿ ನೋಡಲಾಗುತ್ತೆ. ಒಡಿಶಾದ ರಾಜ ಹಬ್ಬ 3 ದಿನ ಆಗುತ್ತೆ. ಆಗ ಮಳೆನ ಸ್ವಾಗತ ಮಾಡ್ತಾರೆ. ಅಷ್ಟೇ ಅಲ್ಲ, ಇದು ಭೂಮಿ ತಾಯಿ ಪೀರಿಯಡ್ಸ್ ಹೊಂದಿರುವ ಸಮಯ ಎಂದು ನಂಬಿಕೆ. ಹಾಗೆ ಅಸ್ಸಾಮಲ್ಲಿ ಕೂಡ ಪ್ರತಿ ವರ್ಷ 3 ದಿನ
ದಿನಗಳ ಹಬ್ಬದಂತೆ ಅಲ್ಲಿರುವ ದೇವತೆ ಕಾಮಾಕ್ಷ ದೇವಿ ಪೀರಿಯಡ್ಸ್ ಹೊಂದಿರುವುದು ಎಂದು ನಂಬ್ತಾರೆ. ಇದು ಎಲ್ಲಾದ್ರ ಮಧ್ಯ ತಮಿಳುನಾಡು ಮತ್ತು ದಕ್ಷಿಣ ಭಾರತೀಯ ರಾಜ್ಯಗಳಲ್ಲಿ ಹುಡುಗಿಯ ಮೊದಲ ಪೀರಿಯಡ್ಸ್ ಅನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಇದನ್ನ ಆಫ್ ಸ್ಯಾರಿ ಹಬ್ಬ ಎಂದು ಕೂಡ ಕರೀತಾರೆ. ವಾಸ್ತವವಾಗಿ ಹಿಂದೂ ಧರ್ಮದಲ್ಲಿ ಕೋಸ್ಮಿಕ ಅಂದ್ರೆ ಎಂಬುದು ವಿಶ್ವದ ಪ್ರಾರಂಭದ ಸಂಕೇತ ಎಂದು ನಮ್ಮ ಧರ್ಮದಲ್ಲಿ ಪೂಜೆಯು ಬಹಳ ಸಾಮಾನ್ಯವಾಗಿದೆ. ಅದರಿಂದ ಯಾವುದೇ ವೇದ ಅಥವಾ ಹಿಂದೂ ಧರ್ಮಗಳಲ್ಲಿ ಪೀರಿಯಡ್ಸ್ ಎನ್ನುವುದು ಬಹಳ ಕೆಟ್ಟ ಅಥವಾ ನಿರ್ದೋಷಿ ಎಂದು ಸ್ಪಷ್ಟವಾಗಿ ಹೇಳಿಲ್ಲ. ಎಲ್ಲರೂ ಬಳಸುವ ಸ್ಯಾನಿಟರಿ ಪ್ಯಾಡ್ಗಳನ್ನು ಕ್ಲೀನ್ ಆಗಿ ಮತ್ತೆ ಬಿಳಿಯಾಗಿ ಕಾಣಲು ಕೆಲವು ಕೆಮಿಕಲ್ಸ್ ನ ಬಳಸ್ತಾರೆ. ಅದರಲ್ಲಿ ಥ್ಯಾಲಿಡ್ಸ್ ಮತ್ತೆ ವಿಒಸಿಎಸ್ ಎಂಬ ಕೆಮಿಕಲ್ಸ್ ಇರಬಹುದು ಅಂತ ಕೆಲವರು ಹೇಳಿದ್ದಾರೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಈ ಕೆಮಿಕಲ್ಸ್ ದೇಹದ ಸಂಪರ್ಕಕ್ಕೆ ಬಂದ್ರೆ ಆರೋಗ್ಯದ ಮೇಲೆ ಹಾನಿ ಮಾಡುವ ಸಾಧ್ಯತೆ ಇದೆ. ಇದ್ರ ಮೇಲೆ ಇನ್ನೂ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಪ್ಯಾಡ್ಸ್ ಗಳಲ್ಲಿ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡ್ತಾರೆ ಅಂತ. ಪ್ಯಾಡ್ ಲೀಕ್ ಆಗದೆ ಇರೋ ತರ ಇದು ಸಹಾಯ ಮಾಡುತ್ತೆ. ಆದ್ರೆ ಈ ಪ್ಲಾಸ್ಟಿಕ್ ಕರ್ಗಕ್ಕೆ 100 ವರ್ಷಗಳು ಬೇಕಾಗಬಹುದು. ಅದರಿಂದ ಇದು ಪರಿಸರಕ್ಕೂ ಒಂದು ಸವಾಲಾಗಿದೆ. ಅಷ್ಟೇ ಅಲ್ಲ, ಒಲಾಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದು ಪ್ಯಾಡ್ಸ್ ಗಳಿಗೆ ಒಳ್ಳೆಯ ಸ್ಮೆಲ್ ನೀಡುತ್ತೆ. ಇದು ಚರ್ಮದಲ್ಲಿ ಚೆನ್ನಾಗಿ ಸೇರ್ಕೊಂಡಾಗ ಪ್ಯಾರಾಲಿಸಿಸ್, ಮೆಮೊರಿ ಲಾಸ್, ನಶದಂತಹ ನ್ಯೂರೋಲಾಜಿಕಲ್ ಪರಿಣಾಮಗಳು ಬರಬಹುದು ಮತ್ತು ಕೆಟ್ಟ ಸಂದರ್ಭದಲ್ಲಿ ಕ್ಯಾನ್ಸರ್ ಕೂಡ ಬರಬಹುದು ಎಂದು ಎಷ್ಟೋ ಜನ ಹೇಳಿದ್ದಾರೆ. ಈ ಎಲ್ಲಾದ್ರ ಜೊತೆಗೆ ಪ್ಯಾಡ್ ಗಳಲ್ಲಿ ಪೆಸ್ಟಿಸೈಡ್ಸ್ ಕೂಡ ಇರ್ತವೆ. ಅದಕ್ಕೆ ದೊಡ್ಡ ಪ್ರಶ್ನೆ ಏನಂದ್ರೆ ಸ್ಯಾನಿಟರಿ ಪ್ಯಾಡ್ ಗಳನ್ನ ಬಿಟ್ಟು ಏನು ನೋಡಿ, ಮಾರ್ಕೆಟ್ ಅಲ್ಲಿ ಟ್ಯಾಂಪಾನ್ಸ್, ಮೆನ್ಸ್ಟ್ರುರಲ್ ಕಪ್ಸ್, ಮೆನ್ಸ್ಟ್ರುರಲ್ ಡಿಸ್ಕ್ಗಳು ಮುಂತಾದ ಹಲವಾರು ಬೇರೆ ಆಯ್ಕೆಗಳು ಲಭ್ಯವಿದೆ. ಆದ್ರೆ ಅವು ಅಷ್ಟು ಈಸಿಯಾಗಿ ಲಭ್ಯವಿರಲ್ಲ. ಆದ್ರೆ ಇಂದಿಗೆ ಭಾರತದಲ್ಲಿ ಹಲವಾರು ಸ್ಥಳೀಯ ಎಕೋ ಫ್ರೆಂಡ್ ಪ್ಯಾಡ್ಗಳು ಸಿಗ್ತವೆ. ಎಕ್ಸಾಂಪಲ್ ಬಾಳೆ ಎಲೆ ಫೈಬರ್ ಪ್ಯಾಡ್ಸ್. ಇದು ತುಂಬಾ ಬಯೋಡಿಗ್ರೇಡಬಲ್ ಹಾಗೆ ಮರುಬಳಕೆಗೆ ಬಳಕೆಯಾದ ಚೀಪ್ ಅಂಡ್ 100% ಸುರಕ್ಷಿತವಾಗಿರುತ್ತೆ. ಇದ್ರ ರೋಚಕ ವಿಷಯ ಏನಂದ್ರೆ ಒಂದು ಸ್ಟಡಿ ತೋರಿಸಿದಂತೆ 3 ವರ್ಷಗಳಿಂದ ಬಳಕೆಯಲ್ಲಿದ್ದ ಈ ಬಾಳೆ ಎಲೆ ಫೈಬರ್ ಪ್ಯಾಡ್ ನಲ್ಲಿ ಬಳಕೆ ಇಲ್ಲದ ಪ್ಯಾಡ್ ನಷ್ಟುವೆ ಮೈಕ್ರೋ ಆರ್ಗ್ಯಾನಿಸಮ್ಗಳು ಇರುತ್ತೆ. ಹೀಗಾಗಿ ಪೀರಿಯಡ್ಸ್ ಒಂದು ಆಯ್ಕೆಯಲ್ಲ, ಅದು ಪ್ರಕೃತಿಯ ನಿಯಮ. ಅಂದ್ರೆ ಸುರಕ್ಷಿತ ಉತ್ಪನ್ನಗಳನ್ನ ಆಯ್ಕೆ ಮಾಡುವುದು ನಮ್ಮ ಕೈಯಲ್ಲಿದೆ. ಏಕೆಂದ್ರೆ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ಅರಿವು ಬದಲಾದರೆ ಸಮಾಜವು ಬದಲಾಗುತ್ತೆ. ಈ ರೀತಿ ಹೊಸ ವಿಷಯಗಳನ್ನ ನೋಡಲು ಕೇಳಲು ನಮ್ಮ ಮಾರ್ಗದಲ್ಲಿ ಜೊತೆಯಾಗಿರಿ.